ರಾಜ್ಯದ ದೇವಮೂಲೆ ಕೋಲಾರ ಜಿಲ್ಲೆ ಕೋಲಾರದ ಮುಳುಬಾಗಿಲು ತಾಲೂಕಿನಿಂದ ಜೆಡಿಎಸ್ ಪಕ್ಷದ ಪಂಚರತ್ನ ರಥಯಾತ್ರೆ ಆರಂಭವಾಗಿತ್ತು. ಆದರೆ ಇದೇ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಫೈಟ್ ಈಗ ಜೋರಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅಳಲು ತೋಡಿಕೊಂಡ ಪರಿ ಇದು. ಸಮೃದ್ಧಿ ಮಂಜುನಾಥ್ ಅಸಮಾಧಾನಕ್ಕೆ ಕಾರಣ ಜೆಡಿಎಸ್ ಮಾಜಿ ತಾಲೂಕು ಅಧ್ಯಕ್ಷ ಆಲಂಗೂರು ಶಿವಣ್ಣ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದು. ಸಮೃದ್ಧಿ ಕ್ಯಾಂಡಿಡೇಟ್ ನಿಮ್ಗೆ ಇಷ್ಟ ಇಲ್ವಾ? ನನಗೆ ಇವರು ಚೆನ್ನಾಗಿಲ್ವಾ? ನಾನು ಕೈ ಮುಗಿದು ಕೇಳ್ತೀನಿ, ಬೇಕಾದ್ರೆ ನೀವಿಬ್ಬರು ಒಂದಾಗಿ ಬೇಕಾದ್ರೆ ಆಚೆ ಹೋಗ್ತೀನಿ. ಪಕ್ಷ ಗೆಲ್ಬೇಕಿಲ್ಲ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು. ಈ ಹಿಂದೆ ಭಿನ್ನಮತೀಯ ಮುಖಂಡರ ಸಭೆ ಕರೆದಿದ್ದ ಆಲಂಗೂರು ಶಿವಣ್ಣ ಸ್ವಾಭಿಮಾನಕ್ಕೆ ಧಕ್ಕೆಯಾದ್ರೆ ಸಹಿಸೋ ಮಾತಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ನಾವು ಇದಕ್ಕೆ ಬದುಕಿರೋದು, ನಾವು ಸ್ವಾಭಿಮಾನಕ್ಕೆ ಬದುಕಿರೋ ಜನ. ನಾವು ಯಾವನೇನೋ ಮಾಡ್ತಾನೆ ಪಾಡ್ತಾನೆ, ಇನ್ನೊಂದಾಗುತ್ತೆ ಇನ್ನೊಂದು ಹೋಗುತ್ತೆ. ಐ ಆಮ್ ಸೋ ಸಾರಿ. ಇನ್ನೊಂದು ಕಡೆ ಜೆಡಿಎಸ್ ಮುನಿಸಿನ ಬಗ್ಗೆ ವ್ಯಂಗ್ಯವಾಡಿರುವ ಬಿಜೆಪಿ ಸಂಸದ ಮುನಿಸ್ವಾಮಿ ಇದು ಕಣ್ಣೀರ ಅನುಕಂಪದ ಗಿಮಿಕ್ ಅಂತ ವ್ಯಂಗ್ಯವಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಈ ಮಸಳೆ ಕಣ್ಣೀರಿಗೆ ಅದಕ್ಕೆ ನೀವು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಅನುಕಂಪ ತೋರಿಸಂತ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ಪಂಚರತ್ನ ರಥಯಾತ್ರೆ ಆರಂಭವಾದ ಮುಳಬಾಗಿಲು ತಾಲೂಕಿನಲ್ಲಿ ಜೆಡಿಎಸ್ ಮನಸ್ತಾಪದಿಂದ ಬಳಲ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಎಲ್ಲವನ್ನೂ ಸರಿ ಮಾಡ್ತಾರೆಂದು ಮಾತು ಕೊಟ್ಟಿದ್ದಾರೆಂಬ ಮಾತು ಕೇಳಿ ಬರ್ತಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.